ಸ್ನೇಹಮಯಿ ಕೃಷ್ಣ ಮುಖ್ಯಮಂತ್ರಿಗಳ ವಿರುದ್ಧ ದೂರನ್ನ ದಾಖಲಿಸಿರೋದು. ಈಗ ಸ್ನೇಹಮಯಿ ಕೃಷ್ಣಗೆ ಕೆಡ್ಡ ತೋಡುವಂತಹ ಕೆಲಸ ಆಗ್ತಿದೆ ಅನ್ನುವಂತಹ ಪ್ರಶ್ನೆ. ದೂರುದಾರರನ್ನ ಕಟ್ಟಿ ಹಾಕೋದಕ್ಕೆ ಮುಖ್ಯಮಂತ್ರಿಗಳು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣರ ಹಳೆ ಕೇಸ್ಗಳನ್ನ ರೀಓಪನ್ ಮಾಡೋದು. ಹಂಗಿದ್ರೆ ಏನದು ಹಳೆ ಕೇಸ್ಗಳು? ಹಳೆ ಕೇಸಲ್ಲಿ ಲಾಕ್ ಮಾಡಿಸೋದಕ್ಕೆ ತಯಾರಿ ನಡೀತಾ ಇದೆಯಾ? ಹಳೆ ಕೇಸ್ಗಳಿಗೆ FIR ಮಾಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಸ್ನೇಹಮಯಿ ಕೃಷ್ಣ ಈ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಕೃಷ್ಣ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಚಾರವಾಗಿ. ಬಗ್ಗೆ ಸ್ನೇಹಮಯಿ ಕೃಷ್ಣ ಅವ್ರದ್ದು ಕೆಲವು ವಿಡಿಯೋಗಳು ಓಡಾಡ್ತಾ ಇದೆ. ಅಂದರೆ ನಿನ್ನೆ ನಾನು ಕೆಲವು ನೋಡಿದೆ. ಅಂದರೆ ನೋಡಿ ಸರ್, ನಾವೆಲ್ಲ ಜೈಲಲ್ಲಿದ್ವಿ, ನಮ್ಮನ್ನೆಲ್ಲ ಬಿಡಿಸ್ತಾರೆ ಅವರು, ಸ್ನೇಹ ಮಾಡ್ಕೋತಾರೆ, ಆಮೇಲೆ ದುಡ್ಡು ಕೇಳ್ತಾರೆ, ನನ್ನ ಹತ್ರ 3 ಲಕ್ಷಕ್ಕೆ ಗೊತ್ತಿಲ್ಲ, ಅದು ಆರೋಪ ಇದ್ದಿರ್ಬೋದು, ನಾನು ಅದನ್ನು ಇದು ಮಾಡಿ ಹೋಗಬಾರ್ದು, ಸ್ಟಾರ್ಟಿಂಗ್ 20,000 ಹಿಂಗೆ ಕೇಳ್ತಾರೆ, ಅದು ಗೊತ್ತಿಲ್ಲ ನಮ್ಗೆ ಏನಾಗಿದೆ ಅಂತೇಳಿ. ಆದರೆ ನನಗೆ ಒಂದು ಡೌಟ್ ಬರೋದು, ಈ ಸಲ ಕೂಡ ನನಗೊಂದು ಡೌಟ್ ಬರೋದೇನು ಗೊತ್ತಾ? ಈಗ ಸ್ನೇಹಮಯಿ ಕೃಷ್ಣ ಅವ್ರೇನು ಹೇಳ್ತಾರೆ, ನಾನು CBIಗೆ ಹೋಗ್ತೀನಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಹೇಳಿ. ಇದು ನನ್ನ ಒಂದು ಜನಸಾಮಾನ್ಯ ಟೈಪ್ನ ಒಂದು ಪ್ರಶ್ನೆ. ಆ ಸುಪ್ರೀಂ ಕೋರ್ಟ್ ನೀವು ಕೇಳಿರ್ತೀರಲ್ವ, ಸುಪ್ರೀಂ ಕೋರ್ಟಲ್ಲಿ ಏನು ಕೋರ್ಟ್ನಲ್ಲಿ ಗೆದ್ದವ ಸೋತವ ಸತ್ತ. ಈ ಭೂತಯ್ಯನ ಮಗ ಈ ಸಿನಿಮಾದ ಡೈಲಾಗ್ ಅದು. ಕೋರ್ಟ್ಗೆ ಹೋದರೆ ಗೆದ್ದವ ಸೋತವ ಸತ್ತ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮೊನ್ನೆ ಅಭಿಷೇಕ್ ಮನು ಸಿಂಘಿ ಬಂದಿದ್ದರು. ಅಭಿಷೇಕ್ ಮನು ಸಿಂಘಿಗೆ ಕೋಟಿಗಟ್ಟಲೆ ರೆಮ್ಯುನರೇಷನ್ ಇದೆಯಂತೆ ಒಂದು ಇದಕ್ಕೆಲ್ಲ. ಕೋಟಿಗಟ್ಟಲೆ ಅಂದರೆ ಟೋಟಲ್ ಇದಿರ್ಬೋದು, ಐ ಡೋಂಟ್ ನೋ, ಬಟ್ ಹಂಗೆ ಹೇಳ್ತಾರೆ. ಲಕ್ಷಗಟ್ಟಲೆ ಅಂತೂ ಇದೆ. ಒಂದು 20 ವರ್ಷದ ಹಿಂದೆನೇ ಕಪಿಲ್ ಸಿಬಲ್ಲು, ಆಮೇಲೆ ಚಿದಂಬರಂ ಒಂದು ವಿಸಿಟ್ ಅಂದರೆ ಇದು ಕೊಟ್ಟರೆ 2 ಲಕ್ಷ ಅಂತ ಆಗ ದೊಡ್ಡ ಸುದ್ದಿ ಅದು. ಆಮೇಲೆ ರಾಮ್ ಜೇಠ್ಮಲಾನಿ ಇವರೆಲ್ಲ ಬಂದರೆ 10 ಲಕ್ಷ ಹಿಂಗೆಲ್ಲ ಅಂತ. ಈ ಕಪಿಲ್, ನಾನು ಕೇಳ್ತಿರೋದೇನು ಗೊತ್ತಾ, ಈಗ ಇವ್ರು ಹೇಳ್ತಾರಲ್ಲ, ಇವ್ರಿಗೆ ದುಡ್ಡೆಲ್ಲಿಂದ ಅಂತ ಅಷ್ಟೇ. ನಂದು ಬೇರೆ ಏನು ಪ್ರಶ್ನೆ ಇಲ್ಲ. ವಕೀಲರು ಫೀಸ್ ಕೊಡೋದಿಲ್ಲ, ಎಲ್ಲಿಂದ ಕೊಡ್ತಾರೆ? ಆಗ ಈ ಈಗ ಸಿದ್ದರಾಮಯ್ಯ ಕೊಡ್ಬೋದಪ್ಪ, ಸಿದ್ದರಾಮಯ್ಯನವರಿಗೆ ಆಪ್ತರು ಭಾಳಷ್ಟಿದ್ದಾರೆ. ಜಾರ್ಜ್ ಇದ್ದಾರೆ, ಮಹದೇವಪ್ಪ ಇದ್ದಾರೆ, ಭೈರತಿ ಇದ್ದಾರೆ, ದೇರ್ ಆಲ್ ಕೋಟಿಗಳು. ಇವರಿಗೆಲ್ಲ ಯಾರು ಕೊಡ್ತಾರೆ? ನನಗೆ ಒಮ್ಮೆ ಅನುಮಾನ ಮಾಡೋದು, ಇವರಿಗೆಲ್ಲ ಬೇರೆ ರಾಜಕೀಯ ಪಕ್ಷಗಳ ನಾಯಕರು ಮಾಡ್ರು ಅಂತ ಫಂಡ್ ಮಾಡ್ತಾರಾ ಗೊತ್ತಿಲ್ಲ. ಹಾಗಿರುವಾಗ ಆಮೇಲೆ ಇವ್ರು ಹೇಳ್ತಿದಾರಲ್ಲ, ನನ್ನ ಹಳೆಯ ಕೇಸ್ಗಳ ವಿರುದ್ಧ ನನ್ನ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಮತ್ತೊಂದು ಮಾಡ್ತಾ ಇದ್ದಾರೆ ಅಂತೇಳಿ. ಅದೇ ಆಗತ್ತೆ. ಅದು ರಾಜಕೀಯ ಅನ್ನೋದಿದೆಯಲ್ಲ, ನಿಮ್ಮನ್ನು ಯಾವೆಲ್ಲ ರೀತಿಯಲ್ಲಿ ಕಟ್ಟಿ ಹಾಕೋಕ್ಕಾಗತ್ತೆ ಆ ಥರ. ಈಗ ನಾನು ನಿಮ್ಗೊಂದು ಮಾತನ್ನು ಹೇಳಿ, ಇವನ್ ಅದೇ ನೋಡಿ ಸರ್, ಈಗ ಮೋಸಗಾರರು ಇಷ್ಟು ದಿನ ಇರಲಿಲ್ಲ, ಸಡನ್ಲಿ ಮೋಸ ಮಾಡ್ತಾರೆ ಅನ್ನುವಂಥ ವಿಚಾರ ಕುಟ್ಕೊಂಡು ಆರೋಪ ಮಾಡ್ತಿರುವಂಥದ್ದು. ಈಗ ಸತೀಶ್ ಜಾರಕಿಹೊಳಿ ಅವರ ನಾನು ಕೇಳ್ತಾ ಇದ್ದೆ, ಸಿದ್ದರಾಮಯ್ಯನವರು CBI ಬರದಂಗೆ ತಡೆಯೋದು, ಆಮೇಲೆ ಅದಕ್ಕೆ ಅವರೇಂದ್ರು, ನೋಡಿ ನಾವೇನು ಮೋಸ ಮಾಡ್ತಾ ಇಲ್ಲ, ಕಾನೂನಲ್ಲಿ ಏನೆಲ್ಲ ಅವಕಾಶ ಇದೆ ಅದನ್ನು ಮಾಡ್ತಾ ಇದ್ದೀವಿ ಅಂತ. ಅದು ಸಡನ್ಲಿನೇ ಇಷ್ಟು ದಿನ ಅದು ಬರ್ಬೋದು ಮಾಡ್ಬೋದು ಅಂತಿತ್ತು, ಆದ್ರೆ ಸಡನ್ಲಿ ಅದನ್ನು ವಾಪಸ್ ತಗೊಂಡ್ರು. ಆಮೇಲೆ ಎಂಥ ಪಿಚ್ ಹೊಡಿತಿದ್ದಾರೆ ಅಂತಂದರೆ ಕಾಂಗ್ರೆಸ್ ಇವರು ಈ ಅಲ್ಗಾಡೋಗ್ಬಿಟ್ರಿ ಇವರೆಲ್ಲ. ನೀವು ಎಲ್ಲದಕ್ಕೂ ನೋಡಿ, ನೀವು ಒಂದು ಈ ಜನಪ್ರತಿನಿಧಿಗಳ ಕೋರ್ಟಲ್ಲಿ ಹೋದಾಗ ಏನು ಮಾಡಿದರು, ಹೈಕೋರ್ಟ್ಗೆ ಸ್ಟೇ ತರಕ್ಕೆ ಹೋದರು. ಹೈಕೋರ್ಟ್ ಸ್ಟೇ ಕೊಡುತ್ತೆ ಅಂದ್ಕೊಂಡಿತ್ತು, ಹೈಕೋರ್ಟ್ ಸ್ಟೇ ಕೊಡಲಿಲ್ಲ, ಮಾಡಿ ತನಿಖೆ ಅಂತಂದರು. ಮಾಡಿ ತನಿಖೆ ಅಂತ ಹೇಳುವಾಗ ಏನಾಯಿತು, ಲೋಕಾಯುಕ್ತಕ್ಕೆ ಬಂತು. ಲೋಕಾಯುಕ್ತಕ್ಕೆ ಬಂದಾಗ ನೀವು ಲೋಕಾಯುಕ್ತ ಯಾರ ಅಂಡ್ರಲ್ಲಿ ಬರುತ್ತೆ? CM ಅಂಡ್ರಲ್ಲಿ. ಈಗ ಅಲ್ಲಿ ನ್ಯಾಯಮೂರ್ತಿಗಳ ವಿಚಾರ ಬೇರೆ, ಆದರೆ ಅಲ್ಲಿ SP ನ್ಯಾಯಮೂರ್ತಿಗಳು ಹೇಳ್ದಂಗೆ ಕೇಳಬೇಕು. ನಿಮ್ಮ ಈ DIG ಅವರು ಅಥವಾ CM ಹೇಳ್ದಂಗಲ್ಲ, ಸರ್ಕಾರದ ಅಧೀನದಲ್ಲಿರೋ ಸಂಸ್ಥೆ. ಆದರೆ ಆ SP ನಿಯೋಜನೆ ಮಾಡ್ತಾರಲ್ಲ, ಅದ್ಯಾರು ಮಾಡೋದು? ಲೋಕಾಯುಕ್ತ ನ್ಯಾಯಮೂರ್ತಿ ಅಲ್ಲ ಮಾಡೋದು, ಗೃಹ ಸಚಿವರು ಮಾಡೋದು. ಗೃಹ ಸಚಿವರು ಯಾರು? ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯ ಸಂಬಂಧ ಏನು? ಹಳೇದಿಗಳದು ಬೇರೆ. ಈ ಸಂದರ್ಭದಲ್ಲಿ ಪರಮೇಶ್ವರ್ ಮುಖ್ಯಮಂತ್ರಿಗಳ ದಿನದಲ್ಲಿ ಬರ್ತಾರೆ. ನಾನು ಹೇಳಿದ ಅವರ ಅಂಡರಲ್ಲಿ ಬರ್ತಾರೆ, ಸೊ ಅವರ ಕ್ಯಾಬಿನೆಟ್. ಅರ್ಥ ಆಯ್ತಲ್ಲ ನಿಮಗೆ? ಅವರು ಬಂದ್ಬಿಟ್ಟು ಈಗ ಅಲ್ಲಿ SP ಬಂದ್ಬಿಟ್ಟು ಬಾರಪ್ಪ ಅಂತ ಕರೆಯೋಕ್ಕಾಗತ್ತೆ? ಸುದೇಶ್ ಆಯ್ತು, ಅದಕ್ಕೇನಾಗಬೇಕು? CBIಗೆ ಹೋಗ್ಬೇಕು. CBIಗೆ ಯಾರು ಹೋಗ್ಬೇಕು? ಕೃಷ್ಣ. ನೀವು ಹೋಗ್ಬೋದು ಅಲ್ಲ, ಈ ಕೇಸಿಗೆ ಸಂಬಂಧ ಅಲ್ಲ, ನೀವು ಹೋಗ್ಬೋದು, ನಾನು ಹೋಗ್ಬೋದು. ನಾನೊಂದು PL ಹಾಕ್ಬೋದು, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸ್ಬೋದು. ಏನಂತ ನೋಡಿ, ಮಹಾಸ್ವಾಮಿಗಳೇ, ಮುಖ್ಯಮಂತ್ರಿ ವಿರುದ್ಧ ಈ ರೀತಿ ಲೋಕಾಯುಕ್ತದಲ್ಲಿ ಒಂದು ಕೇಸ್ ಆಗ್ತಾ ಇದೆ, ಅದನ್ನು ಲೋಕಾಯುಕ್ತ ಕೊಟ್ಟಿದ್ದಾರೆ. ಲೋಕಾಯುಕ್ತ ಇದರ ಅಂಡರಲ್ಲಿ ಬರುತ್ತೆ, ಪರಮೇಶ್ವರ್ ಅವರೇ ಪೊಲೀಸನ್ನು ನಿಯೋಜನೆ ಮಾಡಬೇಕು ಡ್ಯಾಶ್. ಹಾಗಾಗಿ ಇದನ್ನು CBI ಕೊಡಿ, ಪಾರದರ್ಶಕ ತನಿಖೆ.
CBI ಕೋರ್ಟ್ಗೆ ಅನಿಸ್ಬೋದು, ಹೌದಪ್ಪ CBI ಇದನ್ನು ತನಿಖೆ ಮಾಡಿ ಅಂತ ಹೇಳ್ಬೋದು. ಏನಾಗ್ತಿತ್ತು ಆಗ? CBI ಬರ್ತಿತ್ತು. ಆಗ ಸಿದ್ದರಾಮಯ್ಯನವರು ಯಾರು ಪೊಲೀಸ್ ನಿಯೋಜನೆ ಮಾಡಿದ್ರು ವರ್ಕೌಟ್ ಆಗತ್ತಾ? ಆಗಲ್ಲ. ಸಿದ್ದರಾಮಯ್ಯನವ್ರನ್ನ ಅರೆಸ್ಟ್ ಮಾಡ್ತಾ ಇತ್ತೋ ಇಲ್ವೋ? ಮಾಡ್ತಿತ್ತು. ಸಿದ್ದರಾಮಯ್ಯ ಏನು ಮಾಡಿದರು? ನಮ್ಮನ್ನು ಕೇಳಿ ಬರಬೇಕು ಅಂತ ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡ್ಬಿಟ್ರು. ಹಾಗಿದ್ರೆ ಯಾವುದೆಲ್ಲ ಡೈರೆಕ್ಟ್ ಆಗಿದ್ರೆ ಬರೋಂಗಿಲ್ವಾ? ಬರ್ಬೋದು. IT, ಇನ್ಕಮ್ ಟ್ಯಾಕ್ಸ್, ED ನೀವು ಯಾರಪ್ಪನನ್ನು ಕೇಳಬೇಕು ಅಂತಿಲ್ಲ. ED ನೀವು ಯಾರಪ್ಪನನ್ನು ಕೇಳಬೇಕು ಅಂತಿಲ್ಲ. NIA ನೀವು ಯಾರಪ್ಪನನ್ನು ಕೇಳಬೇಕು ಅಂತಿಲ್ಲ. ಆಯಿತಾ? ಆಮೇಲೆ CBI ಈ ಥರ ಬರಬಾರ್ದು ಅಂತೇಳಿ ಇದು 12ನೇ ರಾಜ್ಯ ಈ ಥರ ಮಾಡ್ತಿರೋದು, ನಮ್ಮನ್ನು ಕೇಳಿ ಬರಬೇಕು ಅಂತೇಳಿ. ವೆಸ್ಟ್ ಬೆಂಗಾಲ್, ಬಿಹಾರ್. ಸಾಧಾರಣವಾಗಿ ಒಂದು ಕೇಸನ್ನು ಸೆಂಟ್ರಲ್ ಅಥವಾ CBIಗೆ ಕೊಡೋದು ರಾಜ್ಯ. ಈಗ DK ರವಿ ಆತ್ಮಹತ್ಯೆ ಆಯ್ತಲ್ಲ, ಇಲ್ಲಿ ಗಲಾಟೆ ಆಯಿತು, ಅಂತ ಆಯಿತು. CBI ಕೊಟ್ಟರು. ಯಾರು ಕೊಟ್ಟರು? ಸಿದ್ದರಾಮಯ್ಯ ಕೊಟ್ಟರು. DK ಶಿವಕುಮಾರ್ದು ಏನು ಸಂಪತ್ತು ವಿಚಾರ ಯಾರು ಕೊಟ್ಟರು? CBIಗೆ ಗೌರ್ಮೆಂಟ್ ಕೊಡ್ತು. ಯಾರು ಕೊಟ್ಟರು? ಯಡಿಯೂರಪ್ಪ ಕೊಟ್ಟರು. ಆಯಿತಾ? ಇದು ಇಲ್ಲಿಂದ ಹೋಗುವಂಥದ್ದು. ಇನ್ನು ಕೆಲವು ಡೈರೆಕ್ಟಾಗಿ ಬರೋದಕ್ಕೆ ಅವಕಾಶ ಇರುತ್ತೆ. ಅಪರಾಧ, ಹಣಕಾಸು ಅಪರಾಧ, ಆಮೇಲೆ ಇನ್ನಿತರ ಒಂದು 3 ಐಟಮ್ ಇದೆ. ಅದರಲ್ಲಿ CBI ಡೈರೆಕ್ಟ್ ಬರ್ಬೋದಾಗಿತ್ತು. ಫಾರ್ ಎಕ್ಸಾಂಪಲ್, ಈಗ ನೀವು ಯೂನಿಯನ್ ಬ್ಯಾಂಕ್ ಆಫ್ ಇದು ಅಂತ ಇಟ್ಕೊಳ್ಳಿ. ಒಂದು ಬ್ಯಾಂಕಲ್ಲಿ ಮಿನಿಮಮ್ 5 ಕೋಟಿಯಿಂದ ಅಂದ್ಕೊಂಡಿದ್ದೀನಿ, 5 ಕೋಟಿಯಿಂದ 25 ಕೋಟಿ ಒಂದು ಅವ್ಯವಹಾರ ಆಗಿದೆ ಅಂತ ಇಟ್ಕೊಳ್ಳಿ. ಒಂದು ಬ್ಯಾಂಕಲ್ಲಿ ಶ್ರೀಪಾದ್, ಯೂನಿಯನ್ ಬ್ಯಾಂಕ್, ನೀವು ಕೇಳಬೇಕಾಗಿಲ್ಲ, ಡೈರೆಕ್ಟ್ ಬಂದುಬಿಡುತ್ತೆ. ಬಹುಶಃ ಅದಕ್ಕೂ ತಡೆ ಇದೆ ಅಂತ ಅನಿಸುತ್ತೆ ಇದರ ಮುಖಾಂತರ. ಒಂದು ರೀತಿಯಲ್ಲಿ ಇದು ರಿಫ್ಟ್ ಆಗುತ್ತೆ. ಅಂದರೆ ಈಗ ಸ್ಟೇಟ್ ಗೌರ್ಮೆಂಟ್ ಪರ್ಮಿಷನ್ ಮಸ್ಟ್ CBIಗೆ. ಅಂದರೆ ಅವ್ರು ಹೇಳ್ತಿರೋದು ಪರ್ಮಿಷನ್ ಮಸ್ಟ್ ಅಂದರೆ ಒಂದು 4-5 ಕಂಡೀಷನ್ಸ್ ಹಾಕಿದ್ದಾರೆ. ನೀವು ಇಲ್ಲಿ ತನಕ ಮಾಡಿದ್ರಲ್ಲ 1, 2, 3, 4 CBI ಕೇಸು, ಅದು ಫಸ್ಟ್ ಕ್ಲಿಯರ್ ಮಾಡಿ ಅಂತ. ಆದ್ಯತೆ ಮೇರೆಗೆ ಬನ್ನಿ, ಅದು ಕ್ಲಿಯರ್ ಮಾಡಿ, ಇದು ಕ್ಲಿಯರ್ ಮಾಡಿ, ಇದು ಕ್ಲಿಯರ್ ಮಾಡಿ, ಇದು ಕ್ಲಿಯರ್ ಮಾಡಿ. ನೀವು 8 ಐಟಮ್ ಬಿಟ್ಟು 9ನೇದಕ್ಕೆ ಯಾಕೆ ಬರ್ತೀರಿ? ಇದಕ್ಕೆ ಮಾತ್ರ ಓಡ್ಕೊಂಡು ಯಾಕೆ ಬರ್ತೀರಿ? ಆ ಥರ ನನಗೆ ಆ ವಿಚಾರ ಅಲ್ಲ. ನಾನು ಹೇಳ್ತಿರೋದು ಸರಿನೋ ತಪ್ಪೋ, ನೈತಿಕನೋ ಅನೈತಿಕನೋ ಗೊತ್ತಿಲ್ಲ ಶ್ರೀಪಾದ್. ಸಿದ್ದರಾಮಯ್ಯನವರು ತಾನು ಅರೆಸ್ಟ್ ಆಗದಾಗೆ, ತಾನು ರಾಜೀನಾಮೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಯಾವ ಕಾನೂನು ಪ್ರಕಾರ ಕೂಡ ಕೇಳಲು ಸಾಧ್ಯವಿಲ್ಲದಂಥ ಒಂದು ಪರಿಸ್ಥಿತಿ, ಒಂದು ಕೋಟೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಈ ಪರ್ಟಿಕ್ಯುಲರ್ಲಿ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ, ಮೊನ್ನೆ ಕೋರ್ಟ್ ಕೂಡ ಹೇಳ್ತಾ ಇತ್ತು ಆದೇಶ ಬರೆಸುವಾಗ, ಮುಖ್ಯಮಂತ್ರಿ ಆದಂತಹ ವ್ಯಕ್ತಿ ತನಿಖೆಯನ್ನ ಎದುರಿಸೋದಕ್ಕೆ ಸಿದ್ಧವಾಗಿರ್ಬೇಕು ಯಾವಾಗಲೂ ಕೂಡ ಅಂತ. ಹೌದು. ಸೊ ಈಗ ಸಿದ್ದರಾಮಯ್ಯ ಅವರು ತನಿಖೆಯನ್ನ ಎದುರಿಸೋದಕ್ಕೆ ಸಿದ್ಧರಾಗಿರಬೇಕು. ಅದರ ಜೊತೆಗೆ ದೂರು ಕೊಟ್ಟವರನ್ನ ಈ ರೀತಿ ಕಟ್ಟಿ ಹಾಕುವಂತಹ ಕೆಲಸ ಆಗ್ತಿದೆಯಾ ಅನ್ನುವಂಥ ಪ್ರಶ್ನೆ. ಅದು ಯಾಕೆ ನಿಮಗೆ ನೀವು ದೂರು ಕೊಟ್ಟವರನ್ನ ಕಟ್ಟಿ ಹಾಕ್ತಾ ಇದ್ದಾರಾ, ಕಟ್ಟಿ ಹಾಕೋದಿಲ್ವ ಅಂತ ಒಂದು ಪ್ರಶ್ನೆನ ಕೇಳ್ತಾ ಇದ್ದೀರಿ. ಒಂದು ಕೇಸ್ ಇದೆ ಅಂತ ಇಟ್ಕೊಳ್ಳಿ, ಆ ಕೇಸನ್ನು ಮಾಡಬೇಕಾ ಮಾಡಬಾರ್ದು ಅಂತ ಪ್ರಶ್ನೆ ಜಿಜ್ಞಾಸೆ ಶುರುವಾಗಿ. ಇಷ್ಟು ದಿನ ಯಾಕೆ ಸುಮ್ಮನಿದ್ರು? ಹಿಂದೆ ಮಾಡ್ಬೋದಿತ್ತು. ಈಗ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅದನ್ನು ರೀಕಾಲ್ ಮಾಡ್ಕೊಂಡ್ರೆ ಇರ್ಬೋದು, ರಿಟಾಲಿಯೇಟ್ ಆಗಲ್ವಾ? ಹಾಗಂತ ಆ ಕೇಸನ್ನು ಬಿಡಬೇಕಂತ ಕೇಳ್ತಾರೆ. ಹಾಗಿದ್ರೆ ಆ ಕೇಸನ್ನು ಬಿಡ್ಲಾ ಅಂತ ಕೇಳ್ತಾರೆ. ಇಲ್ಲ ಬಿಡಬೇಡಿ, ಜನರಿಗೆ ಮೆಸೇಜ್ ಹೋಗೋದಿದೆ ಅಲ್ಲ ಸರ್. ಅದೇ ಅದು ನೀವು ನಿಮ್ಮ ಏನು ನೀವು ಯಾವ ರೀತಿ ಮಾಡ್ಕೋತೀರಿ ಆ ಥರ. ಅದು ಆಯಿತಾ? ನೈತಿಕ, ಅದಕ್ಕೆ ಹೇಳೋದು ನೈತಿಕತೆ ವಿಚಾರ ಅಂತ. ಮೊನ್ನೆ ಯಾರು ಹೇಳ್ತಾ ಇದ್ರು, 2 ಟೈಪು ವ್ಯಕ್ತಿತ್ವಗಳಿರುತ್ತೆ. ಒಂದು ಅತೀ ಬಡತನ ರೋಡಲ್ಲಿ ಮಲ್ಕೊಂಡ್ಬಿಡ್ತಾರೆ ಅವರು ಯಾರು ಹೇಳ್ತಾ ಇದ್ರು, ಅವರು ಹುಡುಗಿ ಎಣ್ಣೆ ಹೊಡಿಬೇಕಂದ್ರೆ ಆರಾಮ್ಸೆ ಹೊಡಿತಾ ಇರ್ತಾರೆ, ಏನು ಸಮಸ್ಯೆ ಇಲ್ಲ. ಇನ್ನೊಂದು ಅತೀ ಶ್ರೀಮಂತಿಕೆಯದ್ದು. ಇಡೀ ಜಗತ್ತು ನಡೆಯೋದು ಯಾವ ವ್ಯಾಲ್ಯೂಸಲ್ಲಿ ಅಂದರೆ ಮಿಡ್ಲ್ ಕ್ಲಾಸ್ ವ್ಯಾಲ್ಯೂಲ್ಲಿ ನಡೆಯೋದು. ಇಡೀ ಜಗತ್ತೆಲ್ಲರೂ ತೋರಿಸೋದು, ನಾನು ಕರೆಕ್ಟ್ ಇದ್ದೀನಿ ತೋರಿಸಿ ಈ ಮಿಡ್ಲ್ ಕ್ಲಾಸ್ ವ್ಯಾಲ್ಯೂಗೆ ಮಾತ್ರ. ನಾನು ಅಮೆರಿಕದ ಒಂದು ಉದಾಹರಣೆ ಹೇಳ್ತಾ ಇದ್ದೆ, ಬಿಲ್ ಕ್ಲಿಂಟನ್ದು ಇದು. ಆ ಮೊನಿಕಾ ಲೆವಿನ್ಸ್ಕಿ ಅನ್ನುವಂಥ ವಿಚಾರದಲ್ಲಿ ಒಂದು ಇದಾಗುತ್ತೆ, ಸೆಕ್ಸ್ ಸ್ಕ್ಯಾಂಡಲ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ. ಅಮೆರಿಕದಲ್ಲಿ ಹಿಂಗೆ ಮುಕ್ತ ಸೆಕ್ಸ್ ಅಂತ ನಾವೆಲ್ಲ ಮಾತಾಡ್ತಾ ಇದ್ವಿ. ಅದನ್ನು ಯಾರು ಕೂಡ ಓಕೆ ಅಪ್ಪ ಅಂತ ಯಾರು ಹೇಳಲೇ ಇಲ್ಲ. ಏನಿದೆ ಈಗ ಮೊನಿಕಾ ಲೆವಿನ್ಸ್ಕಿ ಮತ್ತು ಪ್ರೆಸಿಡೆಂಟು ಏನೋ ಅವರು ಮಾಡಿಕೊಂಡ್ರು, ಯಾರು ಹೇಳಲೇ ಇಲ್ಲ. ನೋ, ಇಂಪೀಚ್ಮೆಂಟ್ ಆಗಲೇಬೇಕು, ಆತ ಕ್ಷಮೆ ಕೇಳಲೇಬೇಕು. ಹೇಳ್ದಲ್ವ ಕ್ಷಮೆ? ಅಲ್ಲೂ ಕೂಡ ಈ ಮಿಡ್ಲ್ ಕ್ಲಾಸ್ನ ಏನು ಒಂದು ಸಮಾಜದಲ್ಲಿ ಘನತೆ ಗೌರವ ಇರುತ್ತೆ, ಹಾಗೇ ನಡೆಯೋದು. ಈಗ ಎಲ್ಲರೂ ಗೊತ್ತಿರುತ್ತೆ, ಇವನು ಮಾಡ್ತೇನೆ, ಇವನು ಸುಳ್ಳು ಮಾಡ್ತೇನೆ, ಮತ್ತೊಂದು ಮಾಡ್ತೇನೆ. ಆ ಮಿಡ್ಲ್ ಕ್ಲಾಸ್ ವ್ಯಾಲ್ಯೂಸ್ ಇದೆಯಲ್ಲ, ಅದುವೇ ಜಗತ್ತನ್ನು ಮುನ್ನಡೆಸೋದು. ಥ್ಯಾಂಕ್ ಯು.